ಗುಡ್ ಮಾರ್ನಿಂಗ್. ವಾಕಿಂಗ್ ಬಂದೀನಿ. ಕತ್ಲ ಜಾಸ್ತಿ ಇದೆ. ಗುಡ್ ಮಾರ್ನಿಂಗ್. 10K ವಾಕ್ ಕಂಪ್ಲೀಟ್. ಕಾಣ್ತಾ ಇಲ್ಲೋ? ಗುಡ್ ಮಾರ್ನಿಂಗ್ ಗಾಯ್ಸ್. ಇದು ಸಂಡೇ 10K ಬ್ಲಾಗು. ವಾಕ್ ಕಂಪ್ಲೀಟ್. ಸೂರ್ಯ ಫುಲ್ ನಿನ್ನೆ ವಾಕ್ ಮುಗಿಸಿ 10K ಮಾರ್ನಿಂಗ್ ಸತಿ ಮುಗಿಸಿ ಸ್ವಲ್ಪ ಸ್ವಲ್ಪ ಹೋಗ್ಬೇಕು, ಟೈಮ್ ಆಯ್ತು. ಎಕ್ಸಸೈಸ್ ಮಾಡಿದೆ. ನಿನ್ನೆ ಫುಲ್ ಬ್ಯುಸಿ ಇರೋದ್ರಿಂದ ಮನೆಯಲ್ಲಿ ನಾನ್ ವೆಜ್ ಹೊತ್ತು ಅಡುಗೆ ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿ ವಿಡಿಯೋಸ್ ಎಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ. ಎಕ್ಸಸೈಸನ್ನು ವಿಡಿಯೋಸ್ ಜಾಸ್ತಿ ಮಾಡಿಲ್ಲ. ಇವೇ 10-20 ರಿಪಿಟೇಷನ್ನು ಮಾಡಿದ್ದೀನಿ. ಒಂದು 2-3 ಡೇಸ್ ಆಯಿತು ಫುಲ್ ಬ್ಯುಸಿಯಾಗಿ. ನನಗೂ ಅಂದರೂ ಮಾರ್ನಿಂಗ್ ವಾಕ್ ಮುಗಿಸ್ಕೊಂಡ್ಬಿಡ್ತೀನಲ್ಲ, ಸೊ ಫುಲ್ ಡೇ ಏನು ಬೇಕಾದರೂ ಮಾಡ್ಬೋದು. ಮತ್ತು ಇದಿಷ್ಟು ಎಕ್ಸಸೈಸ್ ಮಾಡಿದೆ. ಫುಡ್ಡಲ್ಲಿ ಅಂತಂತರೂ ಇವಾಗ ಓಟ್ಸ್ ತಿಂತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟು. ಮಧ್ಯಾಹ್ನ ಊಟ ಮನೇಲಿ ಮಾಡಿದ್ದೆ, ಯಾವ್ದು ರೊಟ್ಟಿ ಬೇಳೆ. ಸಪೋಸ್ ಹೊರಗಡೆ ಹೋದರೆ ಹೊರಗಡೆ ಊಟ, ಬಟ್ ಎಲ್ಲಿ ಹೋಗಿಲ್ಲ. ನಿನ್ನೆ ಫುಲ್ ಡೇ ಮನೇಲೇ ಇದ್ದೆ. ಹಾಗೆ ಮನೇಲಿ ಕೆಲಸ ಹೀಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಮತ್ತು ಇವಾಗಲೇ ನಾನು ವೆಯ್ಟ್ ಭಾಳ ರೆಡ್ಯೂಸ್ ಮಾಡಿದ್ದೀನಿ. ನಾನು 30 ಡೇಸ್ ನಿಮಗೆ ತೋರಿಸ್ತೀನಿ ನನ್ನ ವೆಯ್ಟ್ ಎಷ್ಟು ರೆಡ್ಯೂಸ್ ಆಗಿದೆ ಅಂತೇಳಿ. ಹಾಗೆ ನಮ್ಮ ಚಿಟ್ಟಿನೂ ಅಳ್ತಾ ಇದ್ದಾಳಂತೆ, ಅದಕ್ಕೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ. ಹೋಗಬೇಕು ಕರಿತಾ ಇದ್ರು ಅಂದ್ಕೊಂಡು. ಆ್ಯಕ್ಚುಲಿ ಇನ್ಮೇಲೆ ಸುಮ್ಮನೆ ಡೇ ಟೈಮ್ ಎಕ್ಸಸೈಸ್ ಮಾಡೋಕ್ಕಾಗ್ತಾಯಿಲ್ಲ ಅಂಥೇಳಿ ಆಗ್ತಾಯಿಲ್ಲ ನನಗೆ ಆ್ಯಕ್ಚುಲಿ. ಅದಕ್ಕೆ 4 ಗಂಟೆಗೆ ಎದ್ದು 1 ಅವರ್ ಎಕ್ಸಸೈಸ್ ಮಾಡಿ ಮುಂದೆ ವಾಕ್ ಹೋಗ್ಬೇಕಂತ ಡಿಸೈಡ್ ಮಾಡೀನಿ. ನೋಡ್ಬೇಕು ಹೆಂಗಾಗುತ್ತೆ ಅಂಥೇಳಿ. ಬಟ್ ನಾಳೆಯಿಂದ ಅಂದರೂ ಕಂಪಲ್ಸರಿ, ಅಂದರೆ ಮಂಗಳವಾರದಿಂದ ಮಾಡ್ತೀನಿ ಎಕ್ಸಸೈಸು. ಮಾರ್ನಿಂಗೇ ಮಾಡ್ಬೇಕು ಅಂದ್ಕೊಂಡೀನಿ. ಇದು ಇವತ್ತಿಂದು. ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.